1 week. If they don't come and pay the penalty, then we are going to toll. This is not an encroachment on my government property. It is an encroachment of the public space. ಜಿಬಿಎ ಹಾಗೂ ಪೊಲೀಸ್ ಇಲಾಖೆ ಇಬ್ಬರು ಜಂಟಿಯಾಗಿ ರಸ್ತೆ ಹಾಗೂ ಪಾರ್ಕಿಂಗ್ ಜಾಗದಲ್ಲಿ ತಮ್ಮ ಸ್ವಂತ ವಾಹನ ಬಿಟ್ಟಿರೋರು ಇವುಗಳ ತೆರವು ಕಾರ್ಯಾಚರಣೆ ಮಾಡಬೇಕು ಅಂತ 15 ದಿನಗಳ ಹಿಂದೆ ಮನವಿ ಮಾಡಿದ್ವಿ. ಆದ್ರೂ ಪಾರ್ಕಿಂಗ್ ಮಾಡಿರೋದ್ರಿಂದ ಜನರಿಗೆ ತೊಂದರೆ ಆಗ್ತಿದೆ. ಈ ರೀತಿ ವಾಹನಗಳು ತಿಂಗಳುಗಟ್ಟಲೆ ಬಿಟ್ಟು ಹೋಗ್ತಾರೆ. ಯಾರಿಗೆ ಸೇರಿದ್ದೆ ಅನ್ನೋದು ಗೊತ್ತಿಲ್ಲ. ಸಾರ್ವಜನಿಕ ಸ್ಥಳಗಳನ್ನ ಅತಿಕ್ರಮಣ ಮಾಡ್ಕೊಂಡಿರೋದು ಕಾನೂನು ಉಲ್ಲಂಘನೆಯಾಗಿದೆ. ಒಂದು ರೀತಿಯಲ್ಲಿ ಬೆಂಗಳೂರು ಅಸಹ್ಯವಾಗಿ ಕಾಣಲು ಇದು ಕೂಡ ಕಾರಣ. 15 ದಿನಗಳ ಹಿಂದೆನೆ ಹೇಳಿದ್ರು ಸಹ ತೆರವು ಮಾಡಿಲ್ಲ. ಪೊಲೀಸರು ಈಗಾಗಲೇ 1581 ವಾಹನಗಳನ್ನ ರಸ್ತೆ ಬದಿಯಲ್ಲಿ ಪಾರ್ಕಿಂಗ್ ಮಾಡಿರೋದನ್ನ ಗುರುತು ಮಾಡಿಕೊಂಡಿದ್ದಾರೆ. ಬಹುಶಃ ಅದರ ಸಂಖ್ಯೆ ಹೆಚ್ಚಿದೆ. ಸದ್ಯ ವಾಹನಕ್ಕೆ 1 ವಾರದ ನೋಟಿಸ್ ಅಂಟಿಸಿರ್ತೇವೆ. ನೋಟಿಸ್ ಅಂಟಿಸಿ 1 ವಾರದ ಅವಕಾಶ ಮಾಲೀಕರಿಗೆ ನೀಡಲಾಗ್ತದೆ. ಸದ್ಯಕ್ಕೆ 500 ರಿಂದ 1000 ರೂಪಾಯಿ ಪೆನಾಲ್ಟಿ ಇದೆ. 1 ವಾರದ ನಂತರ ತೆಗೆದುಕೊಂಡು ಹೋಗಿಲ್ಲ ಅಂದ್ರೆ ಟೋಯಿಂಗ್ ಮಾಡಬೇಕಾಗುತ್ತೆ. ಅದಾದ ಬಳಿಕ ಅವರು ಟೋಯಿಂಗ್ ಚಾರ್ಜಸ್ ಕಟ್ಟಿ ಬಿಡಿಸ್ಕೊಂಡು ಹೋಗಬಹುದು. ಆಗ್ಲೂ ಬಾರದೆ ಇದ್ರೆ ಹರಾಜು ಹಾಕ್ತಿವಿ. ಯಾರ್ ಬೇಕಾದ್ರೂ ಹರಾಜಲ್ಲಿ ಭಾಗವಹಿಸಬಹುದು. ಇಲ್ಲಿಂದ ತೆಗೆದುಕೊಂಡು ಬೇರೆ ಕಡೆ ನಿಲ್ಲಿಸಿದ್ರೆ ಅವರ ಮೇಲೆ ಸಿವಿಯರ್ ಪೆನಾಲ್ಟಿ ಆಗ್ತಿವೆ. ಸದ್ಯ 1581 ವಾಹನಗಳ ಪಟ್ಟಿ ಇದೆ. ಇದೇ ಸಂಪೂರ್ಣ ಪಟ್ಟಿ ಅಲ್ಲ. ಅಸ್ತ್ರಂ ಆಪ್ ನಲ್ಲಿ ಸಾರ್ವಜನಿಕರು ಕೂಡ ಇಂತಹ ಬಿಡಾಡಿ ವಾಹನಗಳನ್ನ ರಿಪೋರ್ಟ್ ಮಾಡಬಹುದು. ಸರ್ಕಾರದ ಗಮನಕ್ಕೆ ಸಾರ್ವಜನಿಕರು ತರಬಹುದು. ಆಗಲೂ ಕೂಡ ಇದೇ ನಿಯಮವನ್ನ ಪಾಲಿಸುತ್ತೇವೆ. ಬೆಂಗಳೂರು ಸುಧಾರಣೆ ಆಗಬೇಕು. ಜನರು ನೆಮ್ಮದಿಯಾಗಿ ಬದುಕಲು ಸಹಾಯವಾಗಬೇಕು. ನಿಮ್ಮ ಗಾಡಿಯನ್ನ ಮನೆಯಲ್ಲಿ ಇಟ್ಕೊಳ್ಳಿ, ಸ್ವಂತ ಜಾಗದಲ್ಲಿ ಇಟ್ಕೊಳ್ಳಿ. ಅದನ್ನ ಬಿಟ್ಟು ರೋಡ್ ಅಲ್ಲಿ ನಿಲ್ಲಿಸೋಕೆ ರೋಡ್ ಗುಜಾರಿ ಜಾಗ ಅಲ್ಲ ಅಂತೇಳಿ ಸಚಿವರು ಎಲ್ರಿಗೂ ಕೂಡ ವಾರ್ನಿಂಗ್ ಮಾಡಿದ್ದಾರೆ. ಆ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀವಿ ನೋಡಿ. ಬಿಟ್ಬಿಟ್ಟಿದ್ದಾರೆ. ಬಿಡಾಡಿ ವಾಹನಗಳು, ಅಬಂಡೆಂಟ್ ವೆಹಿಕಲ್ಸ್, ಇವುಗಳನ್ನ ತೆರವು ಮಾಡಬೇಕು ಅಂತ ನಾನು 15 ದಿನಗಳ ಹಿಂದೆನೆ ಜನಗಳಿಗೆ ಮನವಿ ಮಾಡಿದ್ದೆ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೆ. ಆದರೂ ಜನ ಅವರ ಗಾಡಿಗಳನ್ನ ರಸ್ತೆಗಳಲ್ಲಿ, ಫುಟ್ಪಾತ್ಗಳಲ್ಲಿ ಎಲ್ಲಂದ್ರೆ ಅಲ್ಲೇ ಬಿಟ್ಟು ಇದರಿಂದ ಸಾರ್ವಜನಿಕರು ಓಡಾಡೋದಕ್ಕೂ ತೊಂದರೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜನಗಳಿಗೆ ಸೇರಿದ ಜಾಗವನ್ನ ಅವರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಸ್ವಂತಕ್ಕೆ. ಮತ್ತೆ ಈ ವಾಹನಗಳು ನಾವು ಇದು ತಿಂಗಳುಗಟ್ಟಲೆ ಇಲ್ಲೇ ಬಿಟ್ಟು ಹೋಗಿರ್ತಾರೆ. ಯಾರಿಗೆ ಸೇರಿತು ಅಂತ ಗೊತ್ತಿಲ್ಲ. ಇದರಿಂದ ಬೆಂಗಳೂರಿಗೆ ಜನಕ್ಕೆ ಓಡಾಡೋದಕ್ಕೂ ಕಷ್ಟ. ಮತ್ತೆ ಸಾರ್ವಜನಿಕರಿಗೆ ಸೇರಿದ ಜಾಗ ಅವರು ಸ್ವಂತಕ್ಕೆ ಅತಿಕ್ರಮಣ ಮಾಡಿಕೊಳ್ಳೋದು ಕೂಡ ಕಾನೂನು ಉಲ್ಲಂಘನೆ. ಇದಲ್ಲದೆ ಎಲ್ಲಂದ್ರೆ ಅಲ್ಲಿ ಗಾಡಿಗಳನ್ನ ಬಿಟ್ಟು ಆಕ್ಸಿಡೆಂಟ್ಗಳು ಆಗ್ತವೆ. ಆಮೇಲೆ ನೋಡೋದಕ್ಕೂ ಕೂಡ ಬೆಂಗಳೂರು ಅಸಹ್ಯವಾಗಿ ಕಾಣಲಿಕ್ಕೆ ಇದು ಒಂದು ಕಾರಣ. ನಾನು ಕಳೆದ 15 ದಿನಗಳ ಹಿಂದೆನೆ ಇದನ್ನ ಸಾರ್ವಜನಿಕವಾಗಿ ನಾವು ಎಚ್ಚರಿಕೆಯನ್ನ ಕೊಟ್ಟಿದ್ವಿ. ಈ ಬೀಡಾಡಿ ಗಾಡಿಗಳನ್ನ ನಾವು ನಿರ್ಮೂಲನೆ ಮಾಡೋ ಕಾರ್ಯಾಚರಣೆ ಮಾಡ್ತೇವೆ ಅಂತ. ಆದ್ರೂ ಕೂಡ ಜನ ಏನು ಅದಕ್ಕೆ ಕ್ಯಾರೆ ಇಲ್ಲ ಅನ್ನೋ ರೀತಿಯಲ್ಲಿ ಗಾಡಿಗಳನ್ನ ಅಲ್ಲೇ ಬಿಟ್ಟಿದ್ದಾರೆ. ಪೊಲೀಸ್ ಇಲಾಖೆಯವರು ಈ ರೀತಿಯಾಗಿ ಸುಮಾರು 1581 ವೆಹಿಕಲ್ಸ್ ರಸ್ತೆ ಬದಿಯಲ್ಲಿ ಈ ರೀತಿ ಬಿಟ್ಟಿರುವಂತಹದನ್ನ ಅವರು ಈಗಾಗಲೇ ಗುರುತಿಸಿದ್ದಾರೆ. ಅದು ಸಂಪೂರ್ಣ ಪಟ್ಟಿ ಅಂತ ನಾನು ಹೇಳಲಿಕ್ಕೆ ಹೋಗೋದಲ್ಲ. ಬಹುಶಃ ಅದರ ಸಂಖ್ಯೆ ಇನ್ನೂ ಹೆಚ್ಚಿಗೆ ಇದೆ. ಅಂತ ಗುರುತಿಸಿರುವಂತಹ ವೆಹಿಕಲ್ಸ್ ಈಗ ಇವತ್ತಿಂದ ನಾವು ಅದಕ್ಕೆ 1 ವಾರದ ನೋಟಿಸ್ ಅನ್ನ ಅಂಟಿಸ್ತಾ ಇದ್ದೇವೆ. 1 ವಾರದ ನೋಟಿಸ್ ಅಂಟಿಸ್ತಾ ಇದ್ದೇವೆ. ಜಂಟಿ ಕಾರ್ಯಾಚರಣೆ ಜಿಬಿಎ, ಕಾರ್ಪೊರೇಷನ್ಸ್ ಹಾಗೂ ಪೊಲೀಸ್ ಇಲಾಖೆ ಈ ನೋಟಿಸ್ ಅನ್ನ ಅಂಟಿಸಿ 1 ವಾರ ಅವರಿಗೆ ಸಮಯಾವಕಾಶ ಇರುತ್ತೆ. ಬಹುಶಃ ನಾವೊಂದು 500,000 ರೂಪಾಯಿ ಅಷ್ಟೇ ಅದಕ್ಕೆ ಸದ್ಯಕ್ಕೆ ಪೆನಾಲ್ಟಿ ಇದೆ ಕಾನೂನಲ್ಲಿ. ಅಷ್ಟು ಪೆನಾಲ್ಟಿ ಕಟ್ಟಿಬಿಟ್ಟು ಅವರು ಬೇಕಾದ್ರೆ ಗಾಡಿಯನ್ನ ಎತ್ಕೊಂಡು ಹೋಗ್ಬೋದು 1 ವಾರದವರೆಗೆ. 1 ವಾರದಲ್ಲಿ ಅವರು ಗಾಡಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಇಲ್ಲಿಂದ ಟೋಯಿಂಗ್ ಮಾಡಬೇಕಾಗುತ್ತೆ. ಟೋಯಿಂಗ್ ಮಾಡಿದ್ಮೇಲೆ ಅದಾದ ನಂತರನೂ ಕೂಡ ಅವ್ರಿಗೆ ಸಮಯ ಇರುತ್ತೆ. ಬಂದು ಅವರು ಟೋಯಿಂಗ್ ಚಾರ್ಜಸ್ಸು ಪೆನಾಲ್ಟಿ ಕಟ್ಟಿಬಿಟ್ಟು ಗಾಡಿಯನ್ನ ತಗೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಟೋಯಿಂಗ್ ಮಾಡಿದ್ಮೇಲೆ ನಾವು ಅದನ್ನ ಪೇಪರ್ ಅಲ್ಲಿ ಒಂದು ನೋಟಿಸ್ ಕೊಟ್ಟು 15 ದಿನ ಕಾದು ಆನಂತರ ಅವುಗಳನ್ನ ಆಕ್ಷನ್ ಮಾಡ್ತೇವೆ.
ಅದನ್ನ ಆಕ್ಷನ್ ಅಲ್ಲಿ ಯಾರು ಬೇಕೋ ಪಾರ್ಟಿಸಿಪೇಟ್ ಮಾಡಿ ಅದನ್ನ ಆಕ್ಷನ್ ಅಲ್ಲಿ ಕೊಂಡ್ಕೊಳ್ಬಹುದು. ಈ ರೀತಿಯಾದಂತ ಒಂದು ಕಾರ್ಯಾಚರಣೆಯನ್ನ ಇವತ್ತು ಆರಂಭ ಮಾಡಿದ್ದೇವೆ. ಇವತ್ತು ನೋಟಿಸ್ ಅನ್ನ ಅಂಟಿಸಿ ಆ ವೀಲ್ಗೆ ನಾವು ಲಾಕ್ ಅನ್ನ ಹಾಕಿದ್ದೇವೆ. ಅವರು ಗಾಡಿಯನ್ನ ತೆರವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಪೊಲೀಸ್ ಇಲಾಖೆಯವರಿಗೆ ಹೇಳಿದ್ದೇನೆ. ಇದು ಪದೇ ಪದೇ ಇಲ್ಲಿಂದ ತೆಗೆದ್ಬಿಟ್ಟು ಹೋಗಿ ಇನ್ನೊಂದು ಕಡೆ ಹಾಕಿದ್ರೆ ಅಂಥವುಗಳನ್ನ ಗುರುತಿಸಿ ಅವಕ್ಕೆ ಸ್ವಲ್ಪ ಸಿವಿಯರ್ ಪೆನಲ್ಟಿ ಹಾಕೋದಕ್ಕೂ ಕೂಡ ಒಂದು ದಾರಿಯನ್ನ ಹುಡುಕ್ಬೇಕು ಅಂತ ಹೇಳಿದ್ದೇನೆ. ಯಾಕಂದ್ರೆ ಬಹಳ ಸಲೀಸು ಇಲ್ಲಿ 1000 ರೂಪಾಯಿ ಕಟ್ಬಿಟ್ಟು ತಗೊಂಡೋಗಿ ಇನ್ನೊಂದು ಜಾಗದಲ್ಲಿ ಬಿಟ್ಕೊಳ್ಳೋದು. ಸೊ ಯಾರು ರಿಪೀಟೆಡ್ ಅಫೆಂಡರ್ಸ್ ಇರ್ತಾರೆ ಅವರಿಗೆ ಸಿವಿಯರ್ ಪೆನಲ್ಟಿಯನ್ನ ಮಾಡಬೇಕು ಅನ್ನುವಂಥದ್ದು ಹೇಳಿದ್ದೇನೆ. ನಾನು ನಮ್ಮ ಹತ್ರ 1581 ಗಾಡಿಗಳ ಪಟ್ಟಿ ಇದೆ. ಬಟ್ ಇದೇ ಸಂಪೂರ್ಣ ಪಟ್ಟಿ ಅಂತ ನಾನು ಹೇಳ್ತಾ ಇಲ್ಲ. ಟ್ರಾಫಿಕ್ ಪೊಲೀಸ್ದು ಅಸ್ತ್ರಮ್ ಅಂತ ಒಂದು ಆ್ಯಪ್ ಇದೆ. ಆ ಅಸ್ತ್ರಮ್ ಆ್ಯಪ್ನಲ್ಲಿ ಸಾರ್ವಜನಿಕರು ಕೂಡ ಇಂತಹ ಬೀಡಾಡಿ ವಾಹನಗಳನ್ನ ಟ್ರಾಫಿಕ್ ಪೊಲೀಸ್ಗೆ ರಿಪೋರ್ಟ್ ಮಾಡಬಹುದು. ಅಸ್ತ್ರಮ್ ಆ್ಯಪ್ ಮುಖಾಂತರ ನಿಮಗೆ ಬೀಡಾಡಿ ಗಾಡಿ ಯಾವುದಾದ್ರೂ ಇದ್ರೆ ಅದನ್ನ ನೀವು ಸರ್ಕಾರದ ಗಮನಕ್ಕೆ ಟ್ರಾಫಿಕ್ ಪೊಲೀಸ್ನ ಅಸ್ತ್ರಮ್ ಆ್ಯಪ್ ಮುಖಾಂತರ ತಗೊಂಡು ಬಂದ್ರೆ ಅಲ್ಲೂ ಕೂಡ ನಾವು ಇದೇ ಕಾರ್ಯಾಚರಣೆಯನ್ನ ಮಾಡ್ತೇವೆ. ಅವ್ರಿಗೆ ನೋಟಿಸ್ ಅಂಟಿಸ್ತೇವೆ, ಆ ಗಾಡಿಗೆ 1 ವಾರ ಕಾದು ನೋಡ್ತೇವೆ. ಅವ್ರು 1 ವಾರದಲ್ಲಿ ರೀಕ್ಲೈಮ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವನ್ನೂ ಕೂಡ ನಾವು ಟೋವಿಂಗ್ ಮಾಡ್ತೇವೆ. ಒಟ್ಟಾರೆ ಬ್ಯಾಂಗ್ಳೂರಲ್ಲಿ ಸುಧಾರಣೆ ಆಗಬೇಕು. ರಸ್ತೆ ಬದಿಗಳಲ್ಲಿ ಎಲ್ಲಂದ್ರೆ ಅಲ್ಲಿ ಈ ತರ ಗಾಡಿಗಳನ್ನ ಬಿಟ್ಬಿಟ್ಟು ಸಾರ್ವಜನಿಕ ಜಾಗ ಅತಿಕ್ರಮಣ ಮಾಡೋದಕ್ಕೆ ಕಡಿವಾಣ ಹಾಕಬೇಕು. ಪಾದಾಚಾರಿಗಳಿಗೆ ಆಗ್ತಕ್ಕಂಥ ಅಡಚಣೆಯನ್ನು ಕಡಿಮೆ ಮಾಡಬೇಕು. ಜನ ನೆಮ್ಮದಿಯಾಗಿ ಬದುಕೋದಕ್ಕೆ ಅನುಕೂಲ ಆಗಬೇಕು. ಮತ್ತೆ ಈ ಬೀಡಾಡಿ ಗಾಡಿಗಳು ಎಲ್ಲಂದ್ರೆ ಅಲ್ಲಿ ಒಳ್ಳೆ ಗುಜರಿ ತರ, ಕಸದ ತರ ಬೆಂಗಳೂರಿನ ಒಂದು ವಾತಾವರಣವನ್ನ, ಆರೋಗ್ಯವನ್ನ ಕೆಡಿಸುವಂತ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಾಚರಣೆಯನ್ನ ನಾವು ಆರಂಭ ಮಾಡಿದ್ದೇವೆ. ಸಾರ್ವಜನಿಕರು ಕೂಡ ನಮಗೆ ಗಮನಕ್ಕೆ ಇಲ್ಲದೆ ಇರುವಂತಹ ಗಾಡಿಗಳನ್ನ ಅಸ್ತ್ರಮ್ ಆ್ಯಪ್ ಮುಖಾಂತರ ನಮಗೆ ಗಮನಕ್ಕೆ ತಗೊಂಡು ಬರಬೇಕು ಅಂತ ಮನವಿ ಮಾಡ್ತೇನೆ. ಮುಂದೆ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ, ದಯವಿಟ್ಟು ಈ ತರ ಗಾಡಿಗಳನ್ನ ಎಲ್ಲಂದ್ರೆ ಅಲ್ಲಿ ರೋಡಲ್ಲಿ, ಫುಟ್ಪಾತ್ ಅಲ್ಲಿ ಬಿಡೋದು ದಯವಿಟ್ಟು ನೀವು ನಿಲ್ಲಿಸಬೇಕು. ಇದು ಹೇಗೇನು ಒಂದು ಕಠಿಣ ತೀರ್ಮಾನ. ಇದು ಯಾರಲ್ಲಿ ಸಿಕ್ಕಿದ್ದಾರೆ ಅವ್ರಿಗೆ ಬಹುಶಃ ಸಿಟ್ಟು ಬರ್ಬೋದು. ಆದ್ರೆ ನೀವು ಮನೆಯಲ್ಲಿ ಇಟ್ಕೊಳ್ಳಿ ನಿಮ್ಮ ಗಾಡಿಯನ್ನ, ಅಥವಾ ಎಲ್ಲಾದ್ರೂ ಸ್ವಂತ ಜಾಗದಲ್ಲಿ ಇಟ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ರೋಡ್ ಸಿಕ್ಕಿದೆ ಅಂತೇಳಿ ಎಲ್ಲಂದ್ರೆ ಅಲ್ಲಿ ನೀವು ಗಾಡಿ ಬಿಸಾಕೋದಿಕ್ಕೆ, ರೋಡು ಏನು ಒಂಥರ ಗುಜರಿ ಜಾಗ ಅಲ್ಲ. ರೋಡು ಸಾರ್ವಜನಿಕರಿಗೆ ಸೇರಿದ್ದು, ಸಾರ್ವಜನಿಕರ ಸ್ವತ್ತು. ಅದನ್ನ ನಾವೆಲ್ಲರೂ ಕೂಡ ಗೌರವಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ.